ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಹೇಗಿದ್ದೀರಾ ಎಲ್ರು? ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಎಸ್, ನಾನು ಚೆನ್ನಾಗಿದ್ದೀನಿ. ಅಫ್ಕೋರ್ಸ್ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತು ಮತ್ತೆ ಹೆಣ್ಣು ಮಕ್ಕಳಿಗೆ ಗೃಹಲಕ್ಷ್ಮಿಯರಿಗೆ ಮತ್ತೆ ಒಂದು ಗೃಹಲಕ್ಷ್ಮಿಯ ಭರ್ಜರಿ ಗುಡ್ ನ್ಯೂಸ್ ತಗೊಂಡು ನಾನ್ ನಿಮ್ಮೊಂದಿಗೆ ಬಂದಿದ್ದೇನೆ. ಎಸ್, ಹೆಣ್ಣು ಮಕ್ಕಳಿಗೆ ಒಂದು ಸೂಪರ್ ಡೂಪರ್ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ವರಮಹಾಲಕ್ಷ್ಮಿ ಹಬ್ಬ ಬೇರೆ ಬರ್ತಾ ಇದೆ. ಸೊ ಹೆಣ್ಮಕ್ಳಿಗೆ ಇದು ಒಂದು ಶುಭ ಸುದ್ದಿ, ಖುಷಿ ವಿಚಾರ ಅಂತಾನೆ ಹೇಳ್ಬೋದು. ಬನ್ನಿ, ಅದ್ರಿಗಿನ ಮುಂಚೆ ನಾನು ಒಂದು ನಂದು ಚಿಕ್ಕ ಫಾರ್ಮಾಲಿಟಿ ನಾನು ಕಂಪ್ಲೀಟ್ ಮಾಡ್ತೀನಿ. ಎಸ್, ಏನಪ್ಪಾ ಅಂದ್ರೆ, ಇನ್ನು ಯಾರ್ಯಾರು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ, ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂತ ಇದ್ದೀರಾ, ಡೇ ಬೈ ಡೇ ಸಬ್ಸ್ಕ್ರೈಬ್ ಮಾಡ್ಕೊಂತ ಇದ್ದೀರಾ ನನ್ನ ವಿಡಿಯೋ ನೋಡಿ, ಅವರಿಗೆಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್, ಮನಸ್ಸಿಂದ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಇನ್ನು ಬೆಲ್ ಐಕನ್ ಯಾರು ಹಿಟ್ ಮಾಡ್ಕೊಂಡು ಇಟ್ಕೊಂಡಿಲ್ಲ, ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟ್ ಬೆಲ್ ಐಕನ್ ಹಿಟ್ ಮಾಡ್ಕೊಂಡಿರಿ. ಯಾಕಂದ್ರೆ ಯಾವುದೇ ಗೌರ್ಮೆಂಟ್ ಸ್ಕೀಮ್ಸ್ ಗಳಾಗ್ಲಿ, ಯಾವುದೇ ಹೆಣ್ಣು ಮಕ್ಳಿಗಾಗ್ಲಿ ಗಂಡ್ ಮಕ್ಳಿಗಾಗ್ಲಿ ವಿದೌಟ್ ಇಂಟ್ರೆಸ್ಟ್ ಲೋನು ಮತ್ತೆ ಲೋನ್ ಮನ್ನಾ ಆಗೋ ತರ, ಫಾರ್ ಎಕ್ಸಾಂಪಲ್ 1 ಲಕ್ಷ ಲೋನ್ ಇರುತ್ತೆ, ಅದನ್ನ 50,000 ಮಾತ್ರ ಕಟ್ಟೋದಿರುತ್ತೆ. ಆ ತರ ಲೋನ್ಗಳು ಯಾವ್ದಾದ್ರು ಬಿಟ್ರೆ ನಾನ್ ನಿಮ್ಗೆ ತಿಳಿಸ್ತೀನಿ. ಅದಕ್ಕೆ ಬೆಲ್ ಐಕನ್ ಹಿಟ್ ಮಾಡ್ಕೊಂಡು ಇಟ್ಕೊಂಡ್ರೆ ಏನಾಗುತ್ತೆ ಅಂದ್ರೆ, ನಾನ್ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಸೊ ನೀವ್ಗಳೇ ನೋಡ್ಬೇಕು ಅನ್ನೋದೇ ನನ್ನ ಆಸೆ ಇರುತ್ತೆ. ಹೆಣ್ಮಕ್ಳಿಗೆ ಒಂದು ಸಜೆಷನ್, ನಿಮ್ಗೆ ಟೈಮ್ ಇಲ್ಲ ನೋಡಕ್ಕೆ ಅಂದ್ರೆ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಳ್ಳಿ. ಊಟ ಮಾಡ್ತಾ ಟಿವಿ ನೋಡ್ತಾ ನೀವು ವಿಡಿಯೋಸ್ ನ ನೋಡ್ಬೋದು. ನಿಮ್ಮ ಹಸ್ಬೆಂಡ್ ಗಳಿಗೆ, ನಿಮ್ಮ ಅಣ್ಣಂದ್ರಿಗೆ, ನಿಮ್ಮ ಅಪ್ಪಂದ್ರಿಗೆ ಎಲ್ರಿಗೂ ನೀವು ಈ ಸುದ್ದಿನ ತಿಳಿಸಿ. ನಿಮ್ಮ ಹತ್ತಿರದ ಸೇವಾ ಕೇಂದ್ರ ಅಥವಾ ಯಾವ್ದೋ ಕರ್ನಾಟಕ 1, ಬೆಂಗಳೂರು 1 ಎಲ್ ಬೇಕಾದ್ರೂ ನೀವು ಅಪ್ಲೈ ಮಾಡ್ಕೋಬಹುದು. ಈ ಗೌರ್ಮೆಂಟ್ ಸ್ಕೀಮ್ಸ್ ಗಳೆಲ್ಲ ಮಿಡಲ್ ಫ್ಯಾಮಿಲಿ ಕ್ಲಾಸ್ ಅವರು ತಗೊಳ್ಳಿ. ಯಾಕಂದ್ರೆ ತುಂಬಾ ಜನ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರು ಏನೋ ಬಿಸ್ನೆಸ್ ಮಾಡ್ಬೇಕು ಅಂತ ಇರ್ತಾರೆ. ಸೊ ಅಂತವ್ರಿಗೆ ಇಂಟ್ರೆಸ್ಟ್ ಇಂದ ಅಮೌಂಟ್ ತಗೊಂಡಿರ್ತಾರೆ ಹೊರಗಡೆ. ಸೊ ಅದೇ ಇಂಟ್ರೆಸ್ಟ್ ನ ನೀವು ಇಲ್ಲಿ, ಅಂದ್ರೆ ಆ ಇಂಟ್ರೆಸ್ಟ್ ನ ನೀವು ಗೌರ್ಮೆಂಟ್ ಸ್ಕೀಮ್ ಗಳು ಯಾವ್ದಾದ್ರು ತಗೊಂಡು ಆ ಇಂಟ್ರೆಸ್ಟ್ ನ ನೀವು ಇಲ್ಲಿ ಕಟ್ಟಿದ್ರೆ ನಿಮ್ದು ಗಂಟು ಅಂತಾರಲ್ಲ, ಸೊ ಅಸ್ಲುನೇ ನೀವು ಕಟ್ಕೊಂಡು ಫ್ರೀ ಆಗಿ ನಿಮ್ದು ಬಿಸ್ನೆಸ್ ಉಳಿಯುತ್ತೆ. ಮತ್ತೆ ನೀವು ಒಂದು ಮಿಡಲ್ ಕ್ಲಾಸ್ ಇಂದ ನಾವು ಒಂದು ದುಡ್ಡು ಮಾಡ್ಬೋದು, ಒಂದ್ ಲೆವೆಲ್ಗೆ ಬರ್ಬೋದು ಅಂತ ಹೇಳ್ತಾ ಇದ್ದೀನಿ. ಸೊ ಹಂಗಾಗಿ ಬೆಲ್ ಐಕನ್ನ ಹಿಟ್ ಮಾಡ್ಕೊಂಡಿರಿ ಅಂತ ಪದೇ ನಾನು ಒತ್ತಿ ನಿಮ್ಗೆ ಹೇಳ್ತಾ ಇರ್ತೀನಿ. ಬೇಜಾರ್ ಮಾಡ್ಕೋಬೇಡಿ, ಇಷ್ಟು ನಾನು ಪದೇ ಹೇಳ್ತಾ ಇರ್ತೀನಿ ಅಂತ. ಓಕೆನಾ? ಮತ್ತೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಇನ್ನೊಂದ್ಸಾರಿ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಬನ್ನಿ ವಿಡಿಯೋ ಕಡೆ ಬರೋಣ, ಮೈನ್ ಟಾಪಿಕ್ ಗೆ ಬರೋಣ. ಏನಪ್ಪಾ ಅಂದ್ರೆ, ಎಸ್, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಗೃಹಲಕ್ಷ್ಮಿಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ನಮ್ಮ ಆಫೀಸ್ಗೆ ಬರೋರೆಲ್ಲ ಹೆಣ್ಮಕ್ಳಿಗಿಂತ ಗಂಡ್ ಮಕ್ಳೆ, ಯಾಕೆ ಮೇಡಮ್ ಇನ್ನು ಗೃಹಲಕ್ಷ್ಮಿ ಅಮೌಂಟ್ ಬಂದಿಲ್ಲ, ಏನಾದ್ರೂ ಅಪ್ಡೇಟ್ ಮಾಡೋದ್ ಬಿಟ್ರಾ ಅಂತ ಹೇಳ್ತಾ ಇದ್ದಾರೆ. ಕೇಳ್ತಾರೆ ಜಾಸ್ತಿ ಜನ ಗಂಡ್ ಮಕ್ಳೆ ಬಂದ್ ಕೇಳೋದು. ಅಂತಂದ್ರೆ ಅವ್ರಿಗೂ ಚಿಂತೆ ಇರುತ್ತೆ, ಹೆಣ್ಮಕ್ಳಿಗೆ ದುಡ್ಡು ಬಂದ್ರೆ ಅವ್ರವ್ರೇನೋ ಖರ್ಚಕ್ ಮಾಡ್ಕೊಂತಾರೆ ಅಂತ. ಸೊ ಹಂಗಾಗಿ ಮತ್ತೆ ನಿನ್ನೆ ಎಲ್ರಿಗೂ ಏನಾಗಿದೆ ಅಂತಂದ್ರೆ, ಗೃಹಲಕ್ಷ್ಮಿ ಅಮೌಂಟ್ 2,000 ವಿದಿನ್ 1 ವೀಕ್ ಒಳಗಡೆ, ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಿಮ್ಗೆ. ಎಸ್, ಒಂದ್ ವಾರ ಇಲ್ಲ 10 ದಿವಸ ಇಲ್ಲ 15 ದಿವಸ ಒಳಗಡೆ ನಿಮ್ಗೆ ಇನ್ನೊಂದು ಕಂತುನು ಅಮೌಂಟ್ ಬರುತ್ತೆ. ಅಂದ್ರೆ 31ನೇ ಕಂತಿನ ಅಮೌಂಟ್ ಬರುತ್ತೆ ಅಂತ ಹೇಳಿದೆ. ಎಸ್, ನಿನ್ನೆಯಿಂದ ಮತ್ತೆ ಎಲ್ರಿಗೂ ಕ್ರೆಡಿಟ್ ಆಗಕ್ ಸ್ಟಾರ್ಟ್ ಆಗಿದೆ. ಎಲ್ಲಾ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ರೇ ಹೆಣ್ಮಕ್ಳು ಹೋಗಿ ಭರ್ಜರಿ ಹಬ್ಬ ಮಾಡಿ, ಎಲ್ಲ ಸೀರೆ ತಗೊಳ್ಳಿ, ಇಲ್ಲ ಏನೇನಾದ್ರೂ ತಗೊಳ್ಳಿ, ನಿಮ್ಗೆ ಮಜಾ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಮತ್ತೆ ಫಸ್ಟ್ ಯಾರ್ಗೆ ಬಂದಿರ್ಲಿಲ್ಲ, ಓಕೆನಾ, ಇವಾಗ ಫಸ್ಟ್ ಯಾರಿಗೆ 30ನೇ ಕಂತಿನ ಹಣ 2,000 ಯಾರಿಗ್ ಬಂದಿರ್ಲಿಲ್ಲ ಅವ್ರಿಗೂನು ಕ್ರೆಡಿಟ್ ಆಗಿದೆ. ಅಂದ್ರೆ ಒಟ್ಟಿಗೆ 4,000 ಕ್ರೆಡಿಟ್ ಆಗಿದೆ. ನನ್ಗೆ ಬಂದಿಲ್ಲ ಗುರು, ಇನ್ನ ನಾನು ವೇಟ್ ಮಾಡ್ತಾ ಇದ್ದೀನಿ. ಬಟ್ SIR ಮಾಡಿದವ್ರಿಗೆ ಮಾತ್ರ ಬರ್ತಾ ಇದೆ ಅಂತ ನನ್ನ ಅನಿಸಿಕೆ. ಯಾಕಂದ್ರೆ SIR ಯಾರು ಮಾಡಿಲ್ಲ ಅವರಿಗೆ ಬರ್ತಾ ಇಲ್ಲ. ಆಧಾರ್ ಕಾರ್ಡ್ ಲಿಂಕ್ ಅವರು ಎಲ್ಲ ಅದಕ್ಕೆ ಇದಕ್ಕೆ ಎಲ್ಲ ಜೋಡಣೆ ಮಾಡಿ ನೋಡ್ತಾ ಇದಾರೆ ಅನ್ಸುತ್ತೆ. ಸೊ ಹಂಗಾಗಿ ಎಲ್ರಿಗೂ ಗೃಹಲಕ್ಷ್ಮಿ ಅಮೌಂಟ್ ಮತ್ತೆ 2,000 ನಿನ್ನೆ ಕ್ರೆಡಿಟ್ ಆಗಿದೆ. ವಿದಿನ್ 1 ವೀಕ್ ಅಲ್ಲಿ ಅವರು 2 ಸಾರಿ ಮತ್ತೆ ನಿಮ್ಗೆ ಅಮೌಂಟ್ ಹಾಕ್ಬಿಟ್ಟಿದ್ದಾರೆ. ನಿಮ್ಮ ಅಕೌಂಟ್ಗಳು ನೀವು ಹೋಗಿ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನೋಡಿ, ಇದು ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದಲ್ವಾ ನಿಮ್ಗೆಲ್ಲ. ಯಾಕಂದ್ರೆ ಇನ್ನು ಯಾರಿಗೆ ಬಂದಿಲ್ಲ, ಮತ್ತೆ ಇನ್ನೊಂದ್ 3 ಡೇಸ್ ಟೈಮ್ ಇದೆ. ಯಾರು ವರಿ ಮಾಡ್ಕೋಬೇಡಿ, ಎಲ್ರಿಗೂ ಬರುತ್ತೆ ಅಮೌಂಟ್. ನಿನ್ನೆಯಿಂದಾನೇ ಸ್ಟಾರ್ಟ್ ಆಗಿದೆ ಅಂತಂದ್ರೆ ಮಿನಿಮಮ್ ಅವ್ರಿಗೆ ಎಷ್ಟು 1 ಕೋಟಿ ಜನ ಮೇಲೆ ಇದ್ದಾರೆ. ಸೊ ಟೈಮ್ ಆದ್ರೂ ಬೇಕಲ್ವಾ, ಅದಕ್ಕೆ ಟೈಮ್ ಇದೆ. ಮತ್ತೆ ನಮ್ಗೆ ಬಂದಿಲ್ಲ ಅಂತ ಯಾರು ಅಕ್ಕಪಕ್ಕದ ಮನೆಯವ್ರಿಗೆ ಟೆನ್ಷನ್ ಕೊಡ್ಬೇಡಿ, ಟೆನ್ಷನ್ ಮಾಡ್ಕೊಳ್ಳಬೇಡಿ. ಯಾರಿಗೆ ಬಂದಿಲ್ಲ
ಓಕೆನಾ. ಅವ್ರಿಗೆ ಬಂದಿದೆ ನಮ್ಗೆ ಬಂದಿಲ್ಲ, ಯಾಕೆ ಬಂದಿಲ್ಲ, ಹೋದ್ ಸಾರಿ ಬಂತು ಈ ಸಾರಿ ಯಾಕೆ ಬಂದಿಲ್ಲ ಅಂತ. ಹೋದ್ ಸಾರಿ ಅವ್ರಿಗೆ ಫಸ್ಟ್ ಬಂದಿರುತ್ತೆ, ಈ ಸಾರಿ ನಿಮ್ಗೆ ಫಸ್ಟ್ ಬಂದಿರುತ್ತೆ. ಇಲ್ಲ ಹೋದ್ ಸಾರಿ ನಿಮ್ಗೆ ಫಸ್ಟ್ ಬಂದಿರುತ್ತೆ, ಅವ್ರಿಗೆ ಈ ಸಾರಿ ಫಸ್ಟ್ ಬಂದಿರುತ್ತೆ. ಸೊ ವರಿ ಮಾಡ್ಕೋಬೇಡಿ, ಎಲ್ರಿಗೂ ಬರುತ್ತೆ ಅಮೌಂಟ್. ಯಾರು ವರಿ ಮಾಡ್ಕೊಳ್ದೆ ಎಲ್ಲಾ ಗೃಹಲಕ್ಷ್ಮಿ ಅಮೌಂಟ್ಗೆ ವೇಟ್ ಮಾಡಿ ಅಂತ ಹೇಳ್ತಾ, ಇಷ್ಟು ದಿವಸ ಪಾಪ ಡಿ ಕೆ ಶಿವಕುಮಾರ್ ಸರ್ ಅವ್ರಿಗೆ ತುಂಬಾ ಬೈತಾ ಇದ್ರು ಎಲ್ರು. ಹಾಗ್ ಮಾಡ್ತಾರೆ ಬಂದ್ಬಿಟ್ಟು ಎಲ್ಲ ಇದ್ ಮಾಡಿದ್ರು ಹಾಗೆ ಹೀಗೆ ಅಂತ. ಎಲ್ರಿಗೂ ಕ್ರೆಡಿಟ್ ಆಗಿದೆ. ಇವಾಗಾದ್ರೂ ಸ್ವಲ್ಪ ಅಪ್ರಿಶಿಯೇಟ್ ಮಾಡಿ ನಮ್ಮ ಡಿ ಕೆ ಶಿವಕುಮಾರ್ ಸರ್ ಅವ್ರಿಗೆ ಅಂತ ಹೇಳ್ತಾ ಈ ವಿಡಿಯೋನ ನಾನ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋ ಮತ್ತೆ ಹೊಸ ಕಂಟೆಂಟ್ ನೊಂದಿಗೆ ಇನ್ನು ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂತಂದ್ರೆ, ಯಾರ್ಯಾರು SIR ಮಾಡಿಲ್ಲ ಹೋಗಿ ಮಾಡಿ, 3-4 ಡೇಸ್ ಅಲ್ಲಿ ಕ್ರೆಡಿಟ್ ಆಗುತ್ತೆ ನಿಮ್ಗೆ. ಇದೇ ಮೈನ್ ಇರೋದು ನಿಮ್ಗೆ. SIR ಫಾರ್ಮ್ ಇನ್ನು ಯಾರ್ಯಾರು ಫಿಲ್ ಮಾಡ್ಕೊಟ್ಟಿಲ್ಲ ಪ್ಲೀಸ್ 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 ಮಾಡ್ಕೊಡಿ. ನಾನು ಮೊನ್ನೆ ಆನ್ಲೈನ್ ಮಾಡಿದೀನಿ, ಏನಾಗುತ್ತೋ ಗೊತ್ತಿಲ್ಲ, ನೋಡೋಣ, ವೇಟ್ ಅಂಡ್ ಸಿ ಅಂತಾರಲ್ಲ. ಸೊ ಹಂಗಾಗಿ ನಾನು ವೇಟ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಮಾಡ್ಕೊಟ್ಟಿದ್ದೀನಿ ಗುರು, ಬಟ್ ನಾನೇ ಮಾಡಿಲ್ಲ. ಹೆಂಗ ಆಗ್ತಾ ಇದೆ ಅಂದ್ರೆ ಹೊಟ್ಟೆಲ್ಲ ಉರಿತೈತೆ ನನ್ಗುನು ಹೇಳಕ್ಕೆ, ಹಂಗಾಗ್ತಾ ಇದೆ. ನಾನು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ. ನಾನು 2,000ಗೋಸ್ಕರನೇ ಕಾಯ್ತಾ ಇದ್ದೀನಿ. 2,000 ಬಂದ್ರೆ ನಾನು ಏನಕ್ಕಾದ್ರೂ ಮನೆ ಖರ್ಚು ಮಾಡ್ಬೋದು, ಅಥವಾ ನನ್ ಮಗಳಿಗೆ ಏನಾದ್ರು ಮಾಡ್ಬೋದಾ ಅಂತ ನಾನು ವೇಟ್ ಮಾಡ್ತಾ ಇದ್ದೀನಿ. ಬಟ್ ಬರ್ತಾನೆ ಇಲ್ಲ ಗುರು, ನಾನ್ ವೇಟ್ ಮಾಡ್ತಾ ಇದ್ದೀನಿ. ಈ ಸಾರಿ ಗೃಹಲಕ್ಷ್ಮಿ ವೇಟ್ ಮಾಡ್ದಂಗೆ ನಾನು ಯಾವತ್ತು ಮಾಡಿಲ್ಲ, ಬಟ್ ಮಾಡ್ತಾ ಇದೀವಿ, ಬರ್ತಾ ಇಲ್ಲ. ನೋಡೋಣ. ನಾನು ವೇಟ್ ಮಾಡ್ತಾ ಇದ್ದೀನಿ. ನನಗ್ ಬಂದ್ರಂತೂ ಅವತ್ತಿನ ದಿವಸ ಪಕ್ಕ ವಿಡಿಯೋ ನಂದು. ಸೊ ಹಂಗಾಗಿ ನೀವು ನಿಮ್ ಅಕೌಂಟ್ಗಳು ಚೆಕ್ ಮಾಡ್ಕೊಳ್ಳಿ. ಒಂದು ಕಾಮಿಡಿ ಹೇಳ್ತೀನಿ ಕೇಳಿ. ನಿನ್ನೆ ನಮ್ಮ ಆಫೀಸ್ಗೆ ಒಬ್ರು ಸರ್ ಬಂದಿದ್ರು, ಕ್ಲೋಸ್ ಆಗೇ ಇರೋದು ಸ್ವಲ್ಪ. ಅವ್ರು ಬಂದಿದ್ರು. ನಾನು ಕ್ಯಾಶುವಲಿ ಕೇಳ್ದೆ, ಸರ್ ನಿಮ್ಗೆ ಅಮೌಂಟ್ ಬಂತಾ ಅಂತ ಕೇಳ್ದೆ. ಅವರು ಯಾವ್ದು ಅಮೌಂಟ್ ಹೋದ್ ಸಾರಿನೇ ಬಂತಲ್ಲ ಅಂತ ಕೇಳಿದ್ರು. ಅವರು ಇಲ್ಲ, ಹೋದ್ ಸಾರಿ ಬಂದಿದೆ, ಮತ್ತೆ ಇವತ್ತೆಲ್ಲ ಎಲ್ರಿಗೂ ಕ್ರೆಡಿಟ್ ಆಗಿದೆ ನೋಡಿ, ಹೋಗಿ ನೋಡಿ ಅಂತ ಹೇಳ್ದೆ. ಆಕ್ಚುಲಿ ಅವ್ರ ಮಿಸ್ಸಸ್ ಅಕೌಂಟ್ ಎಲ್ಲ ಅವರೇ ಮೇಂಟೈನ್ ಮಾಡೋದು, ಓಕೆನಾ. ಸರಿ, ಇಲ್ಲಿ ಮೆಟ್ರೋ ಸ್ಟೇಷನ್ ವರ್ಗೂ ಸ್ವಲ್ಪ ಕೆಲಸ ಇದೆ, ಹೋಗ್ ಬರ್ತೀನಿ ಅಂತ ಹೋಗ್ ಬಂದ್ರು. ಅಲ್ಲಿ ಅವ್ರಿಗೆ ಆಲ್ರೆಡಿ ಕ್ರೆಡಿಟ್ ಆಗಿದ್ದಿತ್ತು. ಹೋಗಿ ತಗೊಂಡು ಅವ್ರ ಹೆಂಡತಿಗೆ ಹೇಳ್ದೆ ಇರೋ ತರ ತಗೊಂಡು ನಮ್ಗೆ ಟೀ ಕಾಫಿ ಎಲ್ಲ ತಂದ್ಕೊಟ್ಟು ಹೋದ್ರು. ಕಾಫಿ ತಂದ್ಕೊಟ್ಟಿದ್ರು. ಸೊ ತಂದ್ಕೊಟ್ಟು ಹೋದ್ರು. ಆಮೇಲೆ ಹೇಳಿದ್ರು, ಸರ್ ಏನಕ್ಕೆ ಇದು ಅಂತ ಕೇಳಿದೆ. ನನ್ಗೆ ಡೌಟ್ ಬಂತು. ಅವರು ಯಾಕಂದ್ರೆ ಸ್ವಲ್ಪ ಲೆಕ್ಕಾಚಾರ ಹಾಕಿ ಅಮೌಂಟ್ ಖರ್ಚು ಮಾಡ್ತಾರೆ, ಅದು ಒಳ್ಳೇದೇ. ಲೆಕ್ಕಾಚಾರ ಹಾಕಿ ಅಮೌಂಟ್ ಖರ್ಚು ಮಾಡೋದು. ಏನಕ್ಕೆ ಕಾಫಿ ತಂದ್ಕೊಟ್ಟಿದ್ದೀರಾ ಅಂತ ಕೇಳ್ದೆ. ಅವಾಗ ಹೇಳ್ತಾ ಇದ್ರು, ಮೇಡಮ್ ಗೃಹಲಕ್ಷ್ಮಿ ಅಮೌಂಟ್ ಕ್ರೆಡಿಟ್ ಆಗಿದೆ, ಅದಕ್ಕೆ ಆ ಖುಷಿಗೆ ನಾನ್ ನಿಮ್ಗೆ ತಂದ್ಕೊಡ್ತಾ ಇದ್ದೀನಿ ಅಂತ. ಅದಕ್ಕೆ ನಾನ್ ಹೇಳ್ತಾ ಇರೋದು, ಹೆಣ್ಮಕ್ಳಿಗಿನ ಜಾಸ್ತಿ ಗಂಡ್ ಮಕ್ಳಿಗೆ ಖುಷಿ ಇರುತ್ತೆ. ಗೌರ್ಮೆಂಟ್ ದುಡ್ಡು ತಗೊಳ್ಳೋದು ಗಂಡ್ ಮಕ್ಳಿಗೆ ಜಾಸ್ತಿ ಖುಷಿ ಇದೆ. ಸೊ ಎಲ್ಲ ಹೇಳ್ತಾ ಇರ್ತಾರೆ ಬಾಯಿ ಮಾತಿಗೆ, ಎಲ್ಲ ಇದು ಮಾಡ್ಬಾರ್ದಿತ್ತು, ನಮ್ ಪೆಟ್ರೋಲ್ಗೆ ಜಾಸ್ತಿ ಆಗಿದೆ, ಎಣ್ಣೆಗೆ ಜಾಸ್ತಿ ಆಗಿದೆ ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಬಟ್ ಅವ್ರಿಗೆ ಒಂಥರ ಎಲ್ಲೋ ಒಂದ್ ಕೋಣೆಯಲ್ಲಿ ಖುಷಿ ಇರುತ್ತೆ ಬರ್ತಾ ಇದೆ ಅಂತ. ಸೊ ಜಾಸ್ತಿ ನಿಮ್ಗೆ ನಾನು ಹೇಳಲ್ಲ, ಮಾತಾಡಲ್ಲ, ಓಕೆನಾ. ಮತ್ತೆ ಹೊಸ ವಿಡಿಯೋ ಮತ್ತೆ ಹೊಸ ಕಂಟೆಂಟ್ ನೊಂದಿಗೆ ಮತ್ತೆ ಸಿಗ್ತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ, ನೋ ಪ್ರಾಬ್ಲಮ್. ಬಟ್ ಫುಲ್ ಸ್ಕಿಪ್ ಮಾಡದೆ ವಿಡಿಯೋನ ವಾಚ್ ಮಾಡಿ. ತುಂಬಾ ಜನಕ್ಕೆ ಯಾರ್ಯಾರಿಗೆ ಬಂದಿಲ್ಲ ಅವ್ರಿಗೂ ಬರುತ್ತೆ, ವೇಟ್ ಮಾಡಿ. ಮತ್ತೆ ಫೇಕು ಅದು ಇದು ಅಂತ ಪ್ಲೀಸ್ ಕಮೆಂಟ್ ಮಾಡ್ಬೇಡಿ. ಯಾಕಂದ್ರೆ ಬೇರೆಯವ್ರಿಗೆ ಏನ್ ಅನ್ಸುತ್ತೆ ಅಂದ್ರೆ ಏನು ಸುಮ್ನೆ ಟೈಮ್ ಪಾಸ್ಗೆ ಮಾಡ್ತಾ ಇದಾರೆ ಅಂತ ಅನ್ಸುತ್ತೆ. ಹಾಗೆ ಮಾಡ್ಬೇಡಿ ಪ್ಲೀಸ್, ಐ ಹಂಬಲ್ ರಿಕ್ವೆಸ್ಟ್ ಅಂತ ಹೇಳ್ತಾ ಮತ್ತೆ ಹೊಸ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.